ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಶೆಟ್ಟಿ ವ್ಲಾಗ್ಸ್ ಹಾಗೂ ನಾಗ ಪ್ರಜ್ವಲ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ವೀಡಿಯೋ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ನಮ್ಮ ಮನೆಯಿಂದ ಒಂದು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಇವತ್ತಿನ ಸ್ಪೆಷಲ್ ವೀಡಿಯೋ ಒಂದು ಏನಂತ ಅಂದರೆ, ನಮ್ಮ ಊರಿಂದ ಒಂದು 2 to 3 ಕಿಲೋಮೀಟರ್ಸ್ ಆಗುತ್ತೆ. ಮುತ್ತುರಾಯ ಸ್ವಾಮಿ ದೇವಸ್ಥಾನ ಅಂತ. ಸೊ ನೋಡ್ತಾ ಇರೋದು ಆರೆಂಜ್ ಕಲರ್ ನಾಮ ಇಟ್ಕೊಂಡಿದ್ದೀನಿ ಅಂತಂದರೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಆಲ್ರೆಡಿ ಗೊತ್ತಾಗಿರ್ಬೋದು. ಇವತ್ತಿನ ವಿಡಿಯೋ ಆ ದೇವಸ್ಥಾನದಲ್ಲಿ ಹೋಗಿ ಆ ದೇವಸ್ಥಾನದ ಒಂದು ವಿಶೇಷತೆನ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ನಾವು ಆ ದೇವಸ್ಥಾನ ನೋಡ್ಕೊಬಂದಿದ್ದೀನಿ, ಬಟ್ ಇವತ್ತು ಆ ವಿಡಿಯೋ ಮಾಡೋದಕ್ಕೊಂದು ಭಾಗ್ಯ ಸಿಕ್ಕಿದೆ. ಸೊ ತುಂಬ ಥ್ಯಾಂಕ್ಫುಲ್ ಅಂತ ಹೇಳ್ಕೊಂಡು ಖುಷಿ ಆಯಿತು. ಅಲ್ಲೆಲ್ಲ ಮಾತಾಡಿ ಬಂದಿದ್ದೀನಿ. ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿದ್ದ ವಿಶೇಷತೆನೂ ನಾನು ನಿಮಗೆ ತಿಳಿಸೋಣ ಅಂತ ಅಂದ್ಬಿಟ್ಟು ಇದ್ದೀನಿ. ಫೈನಲಿ ಏನಂತಂದರೆ ದೇವಸ್ಥಾನ ಹತ್ರ ಬಂದ್ವಿ. ತುಂಬ ಜನ ಇದ್ದಾರೆ. ಸೊ ಶನಿವಾರ ಇವತ್ತು ನಾನು ಬಂದಿರೋ ದಿನ ಶನಿವಾರ. ಇವತ್ತೇ ಒಂದು ಸ್ಪೆಷಲ್ ಪೂಜೆ ನಡೆಯುತ್ತೆ ಇಲ್ಲಿ. ಸೊ ಅದನ್ನು ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಬಟ್ ತುಂಬ ಜನ ಇದೆ. ಮಹಾಮಂಗಳಾರತಿ ಆಗಿ ಆದಮೇಲೆ ಇನ್ನೊಂದು ಮೀಟ್ ಮಾಡಬೇಕು. ಅಲ್ಲಿ ತನಕ ಮೀಟ್ ಮಾಡೋಕ್ಕಾಗೋದಿಲ್ಲ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಆಲ್ಮೋಸ್ಟು ಮಂಡ್ಯ ಡಿಸ್ಟಿಕ್ ಕ್ಯಾರ್ಪೇಟೆ ತಾಲೂಕು ಗೊತ್ತಿರ್ಬೋದು. ಕ್ಯಾರ್ಪೇಟೆ ಎಲ್ರಿಗೂ ಗೊತ್ತೇ ಇದೆ. ಸೊ ಕ್ಯಾರ್ಪೇಟೆಯಿಂದ ಈ ಊರು ಬಂದು ಒಂದು 7 ಕಿಲೋಮೀಟರ್ಸ್ ಆಗುತ್ತೆ. ಮೇಯ್ನ್ ರೋಡಲ್ಲೇ ಮುತ್ತುರಾಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಒಂದು ಆರ್ಚ್ ಇರುತ್ತೆ. ಆರ್ಚ್ ಒಳಗೆ ಬರೋದು, ಆರ್ಚ್ ಒಳಗಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದೇನೋ. ಬಟ್ ಏನು ಅಂದರೆ ಇದು ಸುತ್ತಮುತ್ತ ಗದ್ದೆ, ಬೈಲು, ಆ ಬೈಲಿನ ಮಧ್ಯದಲ್ಲಿರೋಂಥ ದೇವಸ್ಥಾನ ಇದು. ತುಂಬ ವಿಶೇಷತೆ ಹೊಂದಿರುವಂಥ ದೇವಸ್ಥಾನ. ಸೊ ಅದಕ್ಕೆ ತುಂಬ ಶನಿವಾರ ಬಂತಂದರೆ ಸಾಕು ತುಂಬ ಜನ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಏನೇ ಒಂದು ಶುಭ ಕಾರ್ಯ ಆಗಬೇಕಂದ್ರೂ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಯಾರು ವರ ಕೇಳಬೇಕು ಅಂತ ಇರ್ತಾರೆ, ದೇವ್ರನ್ನ ಮುಂದೆ ಕೂರಿಸ್ತಾರೆ. ಸೊ ಕೂತ್ಕೊಂಡು ಅವರು ವರ ಕೇಳ್ತಾರೆ. ಒಳ್ಳೇದಾಗುತ್ತೆ ಅಂತಂದರೆ ಬಲಗಡೆಯಿಂದ ಹೂ ಕೊಡುತ್ತೆ, ಒಳ್ಳೇದು ಆಗಲ್ಲ ಅಂತಂದರೆ ಎಡದ ಕಡೆಯಿಂದ ಹೂ ಕೊಡುತ್ತೆ. ಸೊ ಅದೊಂದು ವಿಶೇಷತೆ ಈ ದೇವಸ್ಥಾನದಲ್ಲಿದೆ. ಅದನ್ನು ಒಂದು ಸಣ್ಣ ಕ್ಲಿಪ್ ತೆಗ್ದಿದ್ದೀನಿ, ಹಾಕಿದ್ದೀನಿ ನೋಡಿ. ನಮ ಸದಸ್ಯ ಓಂ ಗುರುವೇ ನಮಃ. ಶ್ರೀಮತೆ ಭಗವಾನ್ ರಾಮಾನುಜಾಯ ನಮಃ. ಬೊಮ್ಮೆನಹಳ್ಳಿ ಗ್ರಾಮದ ಮುತ್ತರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮುತ್ತರಾಯದ ಭಕ್ತರ ಕಷ್ಟ ಸುಖವನ್ನು ಮುತ್ತರಾಯ ಅವರ ಕಷ್ಟ ಏನೇ ಇದ್ದರೂ ಪರಿಹಾರ ಮಾಡಿಕೊಡುತ್ತಾರೆ. ಅವರ ಬಂದು ಹೂ ಕೇಳಿದಾಗ ಅವರ ಪ್ರದಕ್ಷಿಣೆಯಲ್ಲಿ ಮಾಡಿಕೊಡುತ್ತಾರೆ. ಅಯ್ಯ ಇತಿಹಾಸದಿಂದ ಅಭಯ ಆಗಿರುವ, ಭೂಮಿ ಅಭಯ ಆಗಿರುವುದರಿಂದ ಈ ಬರುವ ಭಕ್ತರಲ್ಲಿ ಮಕ್ಕಳ ಏನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತದೆ. ನಮ್ಮ ಹೆಸರು ನವೀನ್ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಇದು ತಾತ ಮುತ್ತಾತನ ಕಾಲದಿಂದನೂ, ಪುರಂತರ ಕಾಲದಿಂದನೂ ನಾವು ಬರ್ತಾಯಿದ್ದೀವಿ. 5-6 ತಲೆಮಾರದಿಂದನೂ ಬರ್ತಾ ಇರೋದು. ನಿಮಗೆ ಯಾವಾಗಲಿಂದ ನೀವು ಇಲ್ಲಿಗೆ ಯಾವಾಗಲಿಂದ ಪೂಜೆ ಮಾಡೋಕ್ಕೆ ಬರ್ತಾ ಇರೋದು? ನಮ್ಮ ತಾತ ಇಂದ ಅಪ್ಪನಿಂದ ನಾವು ಆಲ್ಮೋಸ್ಟ್ ಒಂದು 10 ವರ್ಷ ಆಗಿ, 10-15 ವರ್ಷ, ಅಲ್ಲಿ 30 ವರ್ಷ ಮೇಲೆ ಆಗಿದೆ. ನಿಮ್ಗೇನು ಅನುಭವ ಇದೆ ಈ ದೇವಸ್ಥಾನ? ನಮ್ಮ ಅಯ್ಯನಿಂದ, ನಮ್ಮ ಸೃಷ್ಟಿಗತಿಯಿಂದೆಲ್ಲ ಅವನೇ ಅಭಯದಿಂದ ನಮ್ಮ ಭೂಮಿ, ಅವನು ಏನೇ ಪರಿಹಾರ ಇದ್ದರೂ ನಮಗೆ ಕಷ್ಟದಿಂದ ಬರುವ ಭಕ್ತರಲ್ಲಿ ಕಷ್ಟ ಏನೇ ಇದ್ದರೂ ಕೇಳಿದ್ರು ನಡೆಸ್ಕೊಡ್ತಿದ್ದಾನಪ್ಪ. ಈ ದೇವಸ್ಥಾನದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಮುತ್ತರಾಯ ಸ್ವಾಮಿಯಿಂದ ಫಸ್ಟು ಇರೋದು ಮಕ್ಕಳು. ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಫಸ್ಟು ನಮ್ಮ ಅಯ್ಯನಿಂದ ಹೂ ಆದಾದಮೇಲೆ ಅವರಿಂದ ಪ್ರಸಾದ ಆದರೆ ಹೂ ಕೇಳಾದಮೇಲೆ ಅವರು ಆಗಿತ್ತು ಅಂದರೆ ನಾವು ಪ್ರಸಾದ, ಪಿಂಚಣಿ ಪ್ರಸಾದ ಅಂತ ಕೊಡ್ತೀವಿ. ಅವ್ರಿಗೆ ಪೂಜೆಗೆ ಹಾಕ್ತೀವಿ ಪಾಪ. ಒಂದು 9 ದಿನನ 12 ದಿನನ
ಅವ್ರಿಗೆ ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಪೂಜೆಗೆ ಹಾಕಿ ಅವ್ರದ್ದು ಕಷ್ಟ ಸುಖ ಎಲ್ಲನೂ ಯಾವುದೇ ಆಗಿರ್ಬೋದು, ಮಾಟ ಕೂಟ ಜಮೀನ್ದೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರದ್ದು ಪರಿಹಾರ ನಮ್ಮ ಅಯ್ಯನಿಂದ ಪ್ರದಕ್ಷಿಣೆಯಿಂದ ಪರಿಹಾರ ಆಗುತ್ತೆ. ಇನ್ನೋರು ಇಷ್ಟೊತ್ತು ನೋಡಿದೆ ಇಲ್ಲಿ ಬಂದು ಸ್ವಲ್ಪ ಜನ ನನಗೆ ಹುಷಾರಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಅಯ್ಯ ಹೆಂಗೆ ತೋರಿಸ್ತಾನೆ, ಅವ್ರಿಗೆ ಅವ್ರ ಮನಸ್ಸಲ್ಲಿ ಸಮಾಧಾನ ಆಗಿದೆ ಅಂದರೆ ಅವ್ರು ಬರ್ತಾರೆ, ಇಲ್ಲ ಅಂದರೆ ಅವರು ಅಲ್ಲೇ ಇರ್ತಾರೆ. ಅವ್ರ ಸಮಾಧಾನ ಆಗಿದೆ ಅಂದರೆ ಪ್ರದಕ್ಷಿಣೆ ಹಾಕಿ ಹುಷಾರಾಗಿ ಎಲ್ಲ ಆಗಿದ್ದೀರಿ ಅಂದಾಗ ನಾವು ಅಯ್ಯನ ಪ್ರಸಾದ ನಾವು ಸಿದ್ಧ. ಈ ವಿಡಿಯೋ ನೋಡ್ತಾ ಇರೋ ಭಕ್ತಾದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರೇ ಕಷ್ಟ ಸುಖ ಏನಿದೆ ಅಯ್ಯನ ಬಂದು ಅವರೇ ಜ್ಞಾಪನ ಮಾಡಿ ಅವರೇ ಕರ್ಸ್ಕೊತಾರೆ. ಅಯ್ಯನ ಬಂದು ನಾನು ಇಲ್ಲಿ ಬನ್ರಪ್ಪ, ನಿಮ್ಮ ಕೈ ಏನೇ ಕಷ್ಟ ಇದ್ರೂ ಬರ್ರಪ್ಪ ಅಂತ ಅವರೇ ಕರೆದಾರ ಸರಿ, ಇಲ್ಲ ಅವ್ರ ಮನಸ್ಸಿಗಾರ ಕೊಟ್ಟಾರ ಸರಿ. ಇನ್ನು 4 ಭಕ್ತರಿಂದ ಕಷ್ಟ ಸುಖ ಏನಿದೆ ಇಂಥ ಜಾಗ ಇದೆ ಬನ್ನಿ ಅಂತ ಹೇಳ್ತಾರೆ. ಓಪನ್ ಆಗುತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಶನಿವಾರ ಬುಧವಾರ 9ರಿಂದ ಸಂಜೆ 4-3:30 ಟೈಮಿಂಗ್ ಸ್ಪೆಷಲ್ ಇರುತ್ತೆ. ಇನ್ನು ಮಾಮೂಲು ದಿನದೆಲ್ಲ 8:30 9 ಗಂಟೆಯಿಂದ ಒಂದು ಟೈಮಿಂಗ್ಸ್ ನಾರ್ಮಲ್ ಪೂಜೆ. ಇನ್ನು ಶನಿವಾರ ಬುಧವಾರ ಎಲ್ಲ ಭಕ್ತರ ಕಷ್ಟ ಸುಖ ಇರೋದು, ಹೂ ಕೇಳೋದು, ಅವ್ರದ್ದೇನೇ ಪರಿಹಾರ ಇದ್ದರೂ ಸ್ವಾಮಿ ಪರಿಹಾರ. ಹೂ ಕೇಳೋದು ಅಂತ ಅದು ಎಷ್ಟು ವರ್ಷದಿಂದ ಅದು ಇತಿಹಾಸದಿಂದ ಬಂದಿರೋದು. ಅದು ಅವರು ಸ್ವಾಮಿ ಯಾವಾಗ ಉಭಯ ಆಗಿದ್ದಾರೆ ಭೂಮಿಯಿಂದ ಬಂದು ಯಾವಾಗ ಗ್ರಾಮಕ್ಕೆ ಯಾವಾಗ ಕಂಡ್ರೋ ಅವಾಗಲಿಂದನೂ ಅದು ನಡೆದಿದೆ. ಫಸ್ಟು ಹೂ ಕೇಳಿ ಆಮೇಲೆ ಮುಂದುದು, ಹೂ ಕೇಳನೆ ಮುಂದೆ ಏನಿಲ್ಲ. ಹೂ ಕೇಳಬೇಕು, ಹೂ ಕೇಳ ಆಮೇಲೆ ಅಯ್ಯನ ಪ್ರದಕ್ಷಿಣೆ ಹಾಕಿ ಆಮೇಲೆ ಅವ್ರ ಪರಿಹಾರಪ್ಪ. ಸರಿಯೇ ಗುರುಜಿ, ಇನ್ನೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಭಕ್ತರನ್ನ ಕಷ್ಟ ಸುಖ ಏನಿದೆ ಅವ್ರು ಕೇಳ್ಕೋಬೇಕು. ನಮ್ಮ ಅಯ್ಯನಿಂದ ಒಳ್ಳೇದಾಗೈತಾ ಅವ್ರು ಕೇಳ್ಕೊಳ್ಳಿ. ಅವರಿಂದರೆ ಇನ್ನು 4 ಭಕ್ತರು ಅವ್ರಿಗೆ ಸೇರಿ ಪರಿಹಾರ ಮಾಡ್ತಾರೆ. ಇನ್ನೇನು ವಿಶೇಷತೆ ಇದೆ ದೇವಸ್ಥಾನದಲ್ಲಿ? ನಮ್ಮ ತಂದೆಯಲ್ಲಿ ಅವರು ಯಾವುದೇ ಪರಿಹಾರ ಏನೇ ಕಷ್ಟ ಇದ್ದವರು ಪರಿಹಾರ ಮಾಡ್ತಾರಪ್ಪ. ಅದು ಹೇಳ್ಬಾರ್ದು, ಆಗಿರೋರನ್ನ ಕೇಳಿ ಮಾಡ್ಕೊಂಡ್ರೆ ಇನ್ನೂ ಚೆಂದ. ನಾನು ನೀವು ಹೇಳ್ತಾ ಇರೋದ್ರ ಪ್ರಕಾರ ಏನಂತಂದರೆ ಈ ದೇವಸ್ಥಾನಕ್ಕೆ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದೇ ಆಗಿದೆ. ಯಾರಿಗೂ ಇಲ್ಲ ಅಂತಲ್ಲ, ಅವರ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ, ಒಳ್ಳೇದಂತ ಮುಖಾಂತರ. ಹೌದು, ಅವರು ನಮ್ಮ ಸ್ವಾಮಿದು ಫಸ್ಟು ಹೂ ಕೇಳಬೇಕು, ಆಮೇಲೆ ಮುಂದದು ಅಲ್ಲೇ ಗೊತ್ತಾಗುತ್ತಲ್ಲ. ಹೌದು, ಎಲ್ಲ ಅಲ್ಲೇ ಅವರೇ ಹೇಳ್ತಾರೆ. ಆಗುತ್ತೆ ಈಗ ಆಗಲ್ಲ ಅಂದಾಗ ಎಡದ ಕಡೆ ಆಗುತ್ತಾ ಬಲದ ಕಡೆ ಆಗುತ್ತಾ ಅಂತ ತೋರಿಸ್ತಾರೆ ಅವರೇ. ಇದಾಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲಪ್ಪ ಆತ. ಸರಿ ಗುರುಜಿ, ತುಂಬ ಖುಷಿ ಆಯಿತು. ಜೈ ಶ್ರೀರಾಮ್. ಇದು ನನಗೆ ತಿಳಿದ ಹಾಗೆ ನಮ್ಮ ಅಜ್ಜಿ ಹೇಳ್ತಿದ್ರು 100-200 ವರ್ಷ ಹಿಂದಿನ ದೇವಸ್ಥಾನ ಇದು. ಮೂಲತಃ ಇಲ್ಲೊಂದು ಹುತ್ತ ಇತ್ತು, ಹುತ್ತ ಬೆಳ್ಕೊಂಡಿತ್ತು. ಈ ಬೊಮ್ಮೆ ಮಡುವಿನ ಕೊಡಿಯವರೊಬ್ಬರು ಬಳಗಾರ ಶೆಟ್ಟರು ವ್ಯಾಪಾರ ಮಾಡೋಕ್ಕೆ ಹೋಗೋಕ್ಕೆ ಈ ರೋಡ್ನಲ್ಲಿ ಮೇಯ್ನ್ ರೋಡಿಗೆ ಬರೋರು ಮಡುವಿನ ಕೊಡಿಯಿಂದ. ಅವರು ಈ ಹುತ್ತನ ಪೂಜೆ ಮಾಡ್ಬಿಟ್ಟು ಹೋಗ್ತಾಯಿದ್ರು ಯಾವಾಗ್ಲೂ. ಅವ್ರ ಮನೆ ಒಂದು ಹಸು ಇತ್ತು, ಅದು ಈ ಹಸು ಬಂದು ಈ ಹುತ್ತಕ್ಕೆ ಹಾಲು ಕೊಟ್ಟು ಹೋಗ್ತಿತ್ತಂತೆ. ಅವ್ರ ಮನೆಯಲ್ಲಿ ಏನು 1 ಲೀಟ್ರ್ ಹಾಲು ಕರಿತಿದ್ದು, ಅರ್ಧ ಲೀಟ್ರ್ ಬಂದೈತಲ್ಲ ಅಂದ್ಕೊಂಡು ಒಂದು ದಿವಸ ಅದನ್ನೇ ಕಾಯ್ಕೊಂಡು ಮಧ್ಯಾಹ್ನ ಟೈಮ್ ಬಂದವ್ರು ಇಲ್ಲಿಗೆ. ಹುತ್ತದ ಮೇಲೆ ಹಸು ಹಾಲು ಹಿಂಡ್ತಾ ಇತ್ತಂತೆ. ಆಗ ಅನುಮಾನ ಬಂದು ಪೂಜೆ ಮಾಡ್ಬಿಟ್ಟು ಹೊಟ್ಟೋಗವ್ರು ಅವರು. ಮಾರನೇ ದಿವಸ ಅವ್ರ ಮನೆಯಲ್ಲಿ ಆ ಶೆಟ್ರಿಗೇ ದೇವ್ರ ಕನಸಿನಲ್ಲಿ ಬಂದು ಆ ಹುತ್ತದೊಳಗೆ ಹಳೆ ಮೂಲತಃ ಒಂದು ವಿಗ್ರಹ ಐತೆ, ಆ ವಿಗ್ರಹನ ನೀಟ್ ಪೂಜೆ ಮಾಡಪ್ಪ ಅಂತೇಳಿ ಅವ್ರಿಗೆ ಇದು ಮಾಡಿದ್ರಂತೆ. ಅವರು 4-6 ಜನ ಮಡುವಿನ ಕೊಡಿಯವ್ರು ಕರ್ಕೊಂಬಂದು ಈ ಜಾಗದಲ್ಲಿ ಆ ಹುತ್ತನ ತೆಗೆದಾಗ ಹಳೆ ಮೂರ್ತಿ ಐತೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಐತೆ ಈಗ, ಆ ಮೂರ್ತಿ ಸಿಕ್ತಂತೆ ಅವ್ರಿಗೆ. ಆಗ ಅದನ್ನೇ ಇಟ್ಟು 4 ಕಂಬ ಇಟ್ಟು ಅದನ್ನು ದೇವಸ್ಥಾನ ಟೈಪು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಮೂಲತಃ ಅವರಿಂದ ಆಗಿದ್ದದು. ಆಮೇಲೆ ಇದು ಬೊಮ್ಮೆನಹಳ್ಳಿ ಗ್ರಾಮ ಅಂತ ಬರುತ್ತೆ ಇಲ್ಲಿ 1 ಕಿಲೋಮೀಟ್ರ್ ಮುಂದೆ. ಆ ವ್ಯಕ್ತಿ ಸೇರಿರೋದ್ರಿಂದ ಅವರ ಹಿರಿಯವ್ರನ್ನ ಕರೆಸಿ ಇಲ್ಲಿ ಚಿಕ್ಕದಾಗಿ ಹಳೆ ಕಾಲದಲ್ಲಿ ದೇವಸ್ಥಾನ ಕಟ್ಟಿಸಿದ್ರು, 100-200 ವರ್ಷ ಹಿಂದೆನೇ. ಇದು ವ್ಯಾಪ್ತಿ ಬೊಮ್ಮೆನಹಳ್ಳಿ ಗ್ರಾಮಕ್ಕೆ ಸೇರಿರೋದ್ರಿಂದ ಆ ಮುಖಂಡರು ಬಂದು ಎಲ್ಲ ವ್ಯವಸ್ಥೆನ ಅವರೇ ಮಾಡ್ತಾ ಇರೋದು. ಪ್ರತಿ ವರ್ಷದಲ್ಲಿ 5 ಸಾರಿ 6 ಸಾರಿ ಉತ್ಸವ ಮಾಡ್ತಾರೆ ದೇವ್ರನ್ನ. ಪ್ರತಿ ಹಬ್ಬಗಳಲ್ಲೂ ಇಲ್ಲಿ ಯುಗಾದಿ, ಉಪವಾಸ, ಆಯುಧ ಪೂಜೆ, ಒಂದು 5-6 ಹಬ್ಬಗಳಲ್ಲಿ ವಿಶೇಷವಾಗಿ ಜೋರಾಗಿ ನಡೆಸ್ತಾರೆ. ಪ್ರತಿ ವರ್ಷ ಇಲ್ಲಿ ಉತ್ಸವ ಮಾಡ್ತಾರೆ. ಊರಿನ ಗ್ರಾಮಸ್ಥರು ಫಂಡ್ ಹಾಕಿ ಅನ್ನ ದಾಸೋಹ ಮಾಡ್ತಾರೆ. ಪ್ರತಿ ವರ್ಷ 4 ವರ್ಷಕ್ಕೊಂದು ಸಾರಿ ದೊಡ್ಡದಾಗಿ ಪರಿಚಯ ಮಾಡ್ತಾರೆ ಇಲ್ಲಿ. ಪ್ರತಿ 4 ವರ್ಷಕ್ಕೊಂದು ಸಾರಿ ಕನಿಷ್ಠ ಅಂದರೆ ಒಂದು ಸಾರಿ 5,000 ಜನ ಸೇರ್ತಾರೆ ಇಲ್ಲಿ. ಆ ಟೈಮ್ನಲ್ಲಿ ಸುತ್ತಮುತ್ತ 10-15 ಹಳ್ಳಿಗಳಿಗೆ. ಆಮೇಲೆ ಅವ್ರು ಹೆಣ್ಮಕ್ಳು ಕೊಟ್ಟಿರೋ ಜಾಗದಿಂದ ಮಕ್ಕಳು ಬಂದು ಪೂಜೆ ಮಾಡಿಸ್ತಾರೆ. ಇಲ್ಲಿ ನಂಬಿಕೆ ಚೆನ್ನಾಗೈತೆ, ನಂಬಿರೋರು ಯಾರು ಕೆಟ್ಟಿಲ್ಲ ಈ ದೇವ್ರನ್ನ, ಎಲ್ರಿಗೂ ಒಳ್ಳೇದಾಗೈತೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಅಜ್ಜಿ 100 ವರ್ಷದಿಂದ ನಂಬಿರೋ ದೇವರು. ನಮ್ಮನೆ ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಇಲ್ಲಿ ಹೂ ಕೇಳೇ ಮುಂದಿನ ಕೆಲಸ ಮಾಡೋದು. ನಮಗಂತೂ 100 ವರ್ಷ ಹೆಚ್ಚು ಕಮ್ಮಿ ನಮ್ಮ ತಂದೆ ಕಾಲದಿಂದನೂ ನಮ್ಮ ಅಜ್ಜಿ ಕಾಲದಿಂದನೂ ಪ್ರತಿ ತಿಂಗಳಿಗೊಂದು ಸರಿ ನಾವು ದೇವ್ರ ಪೂಜೆ ಮಾಡಲೇಬೇಕು. ನಮ್ಮ ಮನಸ್ಸು ತೃಪ್ತಿ ಆಗಿದೆ. ನಮಗಂತೂ 99% ಈ ದೇವರಿಂದ ಒಳ್ಳೆಯದಾಗೈತೆ. ಈ ಸುತ್ತಮುತ್ತ ಹಳ್ಳಿಯಿಂದ ಜನಗಳು ವಿಶೇಷವಾಗಿ ಮಾಡಿ ಸಮುದಾಯ ಭವನ ಮಾಡಿಸಿದ್ದಾರೆ. ಈಗ 4-6 ಜನಗಳಿಂದ ಮದುವೆ, ನೆಕ್ಸ್ಟು ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಮಕ್ಕಳ ನಾಮಕರಣ,
ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅನುಕೂಲ ಆಗೈತೆ. ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾರೆ ಹಳ್ಳಿ ಜನ ಇಲ್ಲಿ. ಇದನ್ನು ಮೇಲ್ಮಟ್ಟದಲ್ಲಿ ಯಾರನ್ನ ಗುರುತಿಸಿ ದೊಡ್ಡದಾಗಿ ಇದನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಅವ್ರನ್ನ. ನಾನು ಹರಿಹರಪುರದಿಂದ ಬರ್ತಾಯಿದ್ದೀನಿ. ನಾನು ಸುಮಾರು ಒಂದು 40 ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ. 40 ವರ್ಷದಿಂದ ನನಗೆ ಬಂದಿದ್ದೆಲ್ಲ, ನಾನು ಕೇಳಿದ್ದೆಲ್ಲ ಸಕ್ಸಸ್. ಮತ್ತು ಇನ್ನೊಂದು ಏನಪ್ಪ ವಿಶೇಷ ಅಂತಂದರೆ, ಇಲ್ಲಿ ಹೂ ಕೇಳೋದೊಂದು ವಿಶೇಷ. ಇಲ್ಲಿ ಹೂ ಕೇಳಿದಾಗ ಬಲ್ದ ಕಡೆ ಆಯಿತು ಅಂತಂದರೆ ನಮ್ಮ ಮನಸ್ಸಲ್ಲಿ ಏನೇ ಕಷ್ಟ ಇರಲಿ, ಆ ಕಷ್ಟನ ದೇವ್ರ ಮುಂದೆ ಕುಂತ್ಕೊಂಡು ನಾವು ಕೇಳಿದಾಗ ಬಲ್ದ ಕಡೆ ಆಯಿತು ಅಂತಂದರೆ 100% ಗ್ಯಾರಂಟಿ ಆಗುತ್ತೆ. ಇದೊಂದು ತುಂಬ ಒಳ್ಳೆಯ ವಿಶೇಷ. ಮತ್ತು ಇದು ಒಂಥರ ಶಕ್ತಿ ದೇವತೆ, ಎಲ್ಲರಿಗೂ ಒಳ್ಳೇದು ಮಾಡಿದೆ. ಇಲ್ಲಿ ತುಂಬ ಜನ ಬರ್ತಾರೆ. ಪ್ರತಿ ಬುಧವಾರ ಮತ್ತು ಶನಿವಾರ ಅಭಿಷೇಕಗಳು ನಡೀತವೆ. ತುಂಬ ಚೆನ್ನಾಗಿ ನಡೀತದೆ. ನಾವು ಮಡಿಂಕೊಡಿರೋ. ಎಷ್ಟು ದಿವಸದಿಂದ ಬರ್ತಾ ಇದ್ರೆ? ನಾವು ಅಲ್ಲೇ ಒಂದು 3-4 ತಿಂಗಳು 5 ತಿಂಗಳಿಂದ ಬರ್ತಾವೆ, 6-7 ತಿಂಗಳಿಂದ ಬರ್ತಾವೆ. ನಮ್ಮ ಮಕ್ಕಳು ಮರಿದು ಎಲ್ಲ ಕಾರ್ಯಕ್ರಮಗಳೆಲ್ಲ ಇಲ್ಲೇ ಮಾಡಿದ್ದೆವು ನಾವು. ಒಂದು 2-3 ದಪ್ಪ ಬೇಟೆ ಎಲ್ಲ ಮಾಡಿದೆ ನಾವು. ದೇವ್ರಿಗೆ ಇದು ಶಕ್ತಿ ದೇವರು ಮಾತ್ರ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಮುತ್ತರಾಯ ಸ್ವಾಮಿ ಅಂತ ಹೇಳ್ತಾರೆ ಇದಕ್ಕೆ ಇದೆ. ನಮಗಂತೂ ಭಾರಿ ಚೆನ್ನಾಗಿ ಇಲ್ಲಿ ಗಂಟ ಇಲ್ಲಿ ಬಂದಿರೋರು ಯಾರಿಗೂ ಏನೂ ಇಲ್ಲ, ಎಲ್ಲ ಕೇಳ್ಕೊತಾರೆ, ಚೆನ್ನಾಗೇ ಮಾಡ್ತಾರೆ. ಇಲ್ಲ ಏನೇ ಶುಭ ಕಾರ್ಯ ಮಾಡಬೇಕು ಅಂದರೂ ಇಲ್ಲಿ ಇದ್ರ ಮನೆಗೆ ಇಲ್ಲಿ ಬಂದು ಕೇಳ್ತಾರೆ. ಇವ್ರು ಅಪ್ಪಣೆ ತಗೊಂಡೆ ಹೋದ್ರೆ ಚೆನ್ನಾಗಿರ್ತದೆ. ನಾವೇನು ಮಾಡ್ಕೊಂಡಿದ್ದೋ ಅದನ್ನು ಮಾಡ್ಕೊಂಡು ಈಗ ನಮ್ಮ ಹೆಣ್ಮಕ್ಳೆಲ್ಲ ಇವತ್ತು ಕೋಳಿ ಗಿಳಿ ಎಲ್ಲ ಒಪ್ಪಿಸ್ಕೊಂಡ್ರು. ಅವರೇ ಅರ್ಕೆ ಇರ್ತದಲ್ಲ ಮಾಡ್ತಾರೆ, ಒಪ್ಪಿಸ್ಕೊಂಡ್ರು ಮಾಡಿದ್ರು. ನಾವು 35 ವರ್ಷ ಆಯಿತು ಸ್ವಾಮಿ ಇಲ್ಲಿಗೆ ಬರೋಕ್ಕೆ ಹಿಡಿದು. ಏನೋ ಈ ದೇವ್ರನ್ನ ತುಂಬ ನಂಬಿದ್ದೀವಿ. ನನಗೆ ಮಕ್ಕಳಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಏನೋ ದೇವ್ರ ವರದಿಂದನೇ ಅಂತ ಇನ್ನೇನು ಕೊಡಲ್ಲ ಸ್ವಾಮಿ, ಪ್ರಸಾದ ಕೊಡ್ತಾರೆ ಅಷ್ಟೇ ಬಲ್ದ ಕಡೆ. ನಮ್ಮ ನಂಬಿಕೆ ತುಂಬ ನಂಬಿದ್ದೀವಿ. ನಾವೇನು ಮಾಡಬೇಕಾದ್ರೂ ಆ ಸ್ವಾಮಿ ಅಪ್ಪಣೆ ಇಲ್ಲದೆ ಮುಂದೆ ಹೋಗಲ್ಲ ಸ್ವಾಮಿ. 2 ಮಕ್ಕಳು ಆದರೂ ನನಗೆ ಈ ದೇವ್ರ ವರದಿಂದನೇ ಅಂತಲೇ ನಾನು ನಂಬಿದ್ದೀನಿ ಸ್ವಾಮಿ. ಇಲ್ಲೇ ಕೇರ್ಪೇಟೆ ಮುರುಕ್ನಲ್ಲಿ. ನಮಗೆ ಟೈಮ್ ಆದಾಗ ನಾನು ಇಲ್ಲೇ ಬಂದು ಹೋಗೋದು ಸ್ವಾಮಿ. ತುಂಬ ಬೇಜಾರಾದಾಗ ನಮಗೆ ಇಲ್ಲಿ ಬಂದೆ, ನಮಗೆ ಮುಂದಿನ ಕಾರ್ಯಕ್ಕೆ ನಾನು ಕೈ ಇಡೋದು. ಸೊ ನೋಡಿದ್ರಲ್ಲ ಈ ದೇವಸ್ಥಾನದ ಒಂದು ವಿಶೇಷತೆನ. ನಾನೇ ಇಷ್ಟು ವರ್ಷ ಇಲ್ಲಿದ್ದೀನಿ. ಸೊ ನನಗೆ ಅಷ್ಟು ಈ ದೇವಸ್ಥಾನದ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಆಮೇಲೆ ಸ್ವಲ್ಪನೇ ಎಲ್ಲ ಇದ್ರ ಬಗ್ಗೆ ಗೊತ್ತಾಯಿತು. ಸೊ ನಾನು ನೋಡಿದಂಗೂ ನಮ್ಮ ಮುತ್ತಾತೆಯಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇರೋ ಒಂದು ಪದ್ಧತಿ ಇದೆ. ತುಂಬ ಖುಷಿಯಾಯಿತು. ನಮ್ಮ ಒಂದು ಗ್ರಾಮದಲ್ಲಿ ಇಂಥ ಒಂದು ದೇವಸ್ಥಾನ ಇರೋದು ನನಗೆ ತುಂಬ ಖುಷಿ. ಸೊ ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಅದು ಆಲ್ಮೋಸ್ಟ್ ಯಾರು ಬರಬೇಕು ಅನಿಸಿದ್ರೆ ದಯವಿಟ್ಟು ಬಂದು ಒಂದು ವಿಸಿಟ್ ಮಾಡಿ. ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಏನು ಮಾಡಿ ಅಂತಂದರೆ, ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಅವ್ರವ್ರ ಗ್ರಾಮದಲ್ಲಿ ಇಂತಿಂಥ ವಿಶೇಷತೆ ಹೊಂದಿರೋ ದೇವಸ್ಥಾನಗಳಿರುತ್ತೆ. ಸೊ ಅವರು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದಕ್ಕೆ ಆಲ್ಮೋಸ್ಟ್ ಆದರೆ ನಾನು ವಿಸಿಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಶುಭವಾಗಲಿ ಅಂತ ಕೇಳ್ಕೊತಾ ಟೇಕ್ ಕೇರ್, ಬಾಯ್.